ದೇವರಿಗೆ ಹೂವುಗಳನ್ನು ಅರ್ಪಿಸೋದು ಅಂದ್ರೆ ಅದೆಂಥ ಒಂದು ಸುಂದರವಾದ ಭಕ್ತಿಯ ಸಂಕೇತ ಅಲ್ವಾ. ಎಷ್ಟೋ ಸಂಪ್ರದಾಯಗಳಲ್ಲಿ ಇದೊಂದು ತುಂಬಾನೇ ಸಾಮಾನ್ಯ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಆಚರಣೆ. ಹೌದು, ದೇವರಿಗೆ ಹೂಗಳನ್ನು ಅರ್ಪಿಸೋದು ನಮ್ಮಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಅಂದ್ರೆ ನಾವು ಅದರ ಬಗ್ಗೆ ಹೆಚ್ಚೇನು ಯೋಚನೆನೇ ಮಾಡಲ್ಲ. ಒಂದು ಒಳ್ಳೆ ಮನಸ್ಸಿನಿಂದ ಭಕ್ತಿಯಿಂದ ಮಾಡ್ತೀವಿ ಅಷ್ಟೇ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ನಾವು ಇಷ್ಟು ನಂಬಿಕೆಯಿಂದ ಶತಮಾನಗಳಿಂದ ಮಾಡ್ಕೊಂಡು ಬಂದಿರೋ ಈ ಆಚರಣೆ ಒಂದು ವೇಳೆ ಒಂದು ಸಣ್ಣ ತಪ್ಪು ತಿಳುವಳಿಕೆ ಮೇಲೆ ನಿಂತಿದ್ರೆ, ಹಾಗಿದ್ರೆ ಏನಾಗ್ಬೇಡೋ? ಈ ಪ್ರಶ್ನೆಯೇ ನಮ್ಮನ್ನ ಹೂ ಕೀಳೋ ಬಗ್ಗೆ ಮತ್ತೆ ಯೋಚನೆ ಮಾಡೋ ಹಾಗೆ ಮಾಡುತ್ತಲ್ವಾ? ಸರಿ, ಹಾಗಾದ್ರೆ ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು 15ನೇ ಶತಮಾನದ ಶ್ರೇಷ್ಠ ಕವಿ ಭಗತ್ ಕಬೀರ್ಜಿಯವರ ಮಾತುಗಳನ್ನು ಕೇಳಬೇಕು. ಕಬೀರ್ಜಿಯವರ ಈ ಮಾತುಗಳಲ್ಲಿ ಎಷ್ಟು ಆಳವಾದ ಅರ್ಥ ಇದೆ ನೋಡಿ. ಅವರು ತುಂಬಾನೇ ನೇರವಾಗಿ ಹೇಳ್ತಾರೆ, ನಾವು ಒಂದು ಜೀವ ಇರೋ ವಸ್ತುವನ್ನ ಅಂದ್ರೆ ಎಲೆಯನ್ನ ಜೀವನೇ ಇಲ್ಲದ ಒಂದು ಕಲ್ಲಿನ ಮೂರ್ತಿಗೋಸ್ಕರ ನಾಶ ಮಾಡ್ತಿದೀವಿ ಅಂತ. ಇದು ನಿಜವಾಗ್ಲೂ ನಮ್ಮನ್ನ ಗಂಭೀರವಾಗಿ ಯೋಚನೆ ಮಾಡೋ ಹಾಗೆ ಮಾಡತ್ತೆ ಅಲ್ವಾ? ಇಲ್ಲಿ ನೋಡಿ ಆ ಬೋಧನೆಯ ಮೂಲ ಗುರುಮುಖಿ ಲಿಪಿಯಲ್ಲಿ ಹೇಗಿದೆ ಅಂತ. ಇದು ಆ ಮಾತಿನ ಸತ್ಯಾಸತ್ಯತೆಯನ್ನ ದೃಢಪಡಿಸುತ್ತೆ. ಆ ಶ್ಲೋಕದಲ್ಲಿ ಬರೋ ಮಾಲಿ ತಪ್ಪು ಮಾಡ್ತಿದ್ದಾನೆ ಅಂತ ಸ್ಪಷ್ಟವಾಗಿ ಸೂಚನೆ ಸಿಗುತ್ತೆ. ಬನ್ನಿ ಈಗ ಕಬೀರ್ಜಿಯವರ ಮಾತಿನಲ್ಲಿ ಅಡಗಿರುವ ಇನ್ನೊಂದು ಅದ್ಭುತವಾದ ವಿಷಯವನ್ನ ನೋಡೋಣ. ಇದನ್ನ ಒಂದು ರೀತಿ ವೈಜ್ಞಾನಿಕ ರೂಪಕ ಅಂತಾನೂ ಕರೀಬೋದು. ಪ್ರಕೃತಿಯಲ್ಲೇ ದೈವತ್ವ ಹೇಗೆ ಅಡಗಿದೆ ಅನ್ನೋದನ್ನ ಇದು ತೋರಿಸುತ್ತೆ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಒಂದೇ ಗಿಡದಲ್ಲಿ ತ್ರಿಮೂರ್ತಿಗಳು ಹೇಗಂತೀರಾ? ಎಲೆಗಳಲ್ಲಿ ಆಮ್ಲಜನಕವನ್ನ ಸೃಷ್ಟಿ ಮಾಡುವ ಬ್ರಹ್ಮ ಅಂದ್ರೆ ಜೀವದ ಮೂಲ, ಕೊಂಬೆಗಳಲ್ಲಿ ನೀರು ಪೋಷಕಾಂಶಗಳನ್ನ ಸಾಗಿಸುವ ವಿಷ್ಣು ಅಂದ್ರೆ ಜೀವದ ಪಾಲಕ, ಇನ್ನು ಬೀಜಗಳ ಮೂಲಕ ಸಂತಾನೋತ್ಪತ್ತಿ ಮಾಡಿ ಜೀವವನ್ನ ವಿಸ್ತರಿಸುವ ಶಿವ ಹೂವಿನಲ್ಲಿ. ಸೊ ದೈವತ್ವ ಎಲ್ಲೋ ಇಲ್ಲ, ಆ ಜೀವಂತ ಗಿಡದಲ್ಲೇ ಇದೆ ಅಂತ ಎಷ್ಟು ಅದ್ಭುತವಾಗಿ ಹೇಳಿದಾರ ನೋಡಿ. ಹಾಗಾದ್ರೆ ಯೋಚನೆ ಮಾಡಿ, ನಾವು ಈ ಜೀವಂತ ದೇವರುಗಳನ್ನ ಕಿತ್ತು ಒಂದು ಕಲ್ಲಿನ ಮೂರ್ತಿಗೆ ಅರ್ಪಿಸಿದ್ರೆ ನಾವು ನಿಜವಾಗ್ಲೂ ಯಾರ ಸೇವೆ ಮಾಡ್ತಾ ಇದ್ದೀವಿ? ಈ ಪ್ರಶ್ನೆಗೆ ಉತ್ತರ ಸುಲಭವಲ್ಲ. ಈ ಆಧ್ಯಾತ್ಮಿಕ ವಿಷಯದಿಂದ ಈಗಿನ ಒಂದು ಕಠೋರ ವಾಸ್ತವಕ್ಕೆ ಬರೋಣ. ನಮ್ಮ ಈ ಆಚರಣೆಗಳು ನಮ್ಮ ಪರಿಸರದ ಮೇಲೆ ಎಂಥ ಕೆಟ್ಟ ಪರಿಣಾಮ ಬೀರುತ್ತಿವೆ ಅನ್ನೋದನ್ನ ನೋಡೋಣ. ಈ ಚಿತ್ರಗಳೇ ಸಾಕು, ಬೇರೆ ಮಾತು ಬೇಕಾಗಿಲ್ಲ. ಒಂದು ಕಡೆ ಹಬ್ಬಕ್ಕೆ ಮುಂಚೆ ಎಷ್ಟು ಸುಂದರವಾಗಿ ಭಕ್ತಿಯಿಂದ ಪೂಜೆಗೊಳ್ಳೋ ಮೂರ್ತಿಗಳು, ಇನ್ನೊಂದು ಕಡೆ ಹಬ್ಬದ ನಂತರ ಅದೇ ಮೂರ್ತಿಗಳು ನದಿ ಸಮುದ್ರ ತೀರದಲ್ಲಿ ಸೃಷ್ಟಿಸಿರೋ ಈ ಮಾಲಿನ್ಯ ನೋಡಿದ್ರೇನೆ ಬೇಜಾರಾಗುತ್ತೆ. ಗಣೇಶ ವಿಸರ್ಜನೆಯಂಥ ಹಬ್ಬಗಳಾದ ಮೇಲೆ ಪರಿಸರಕ್ಕಾಗೋ ಹಾನಿ ಅಷ್ಟಿಷ್ಟಲ್ಲ ನೋಡಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ನೀರ್ನಲ್ಲಿ ಕರ್ಗಲ್ಲ. ಅದಕ್ಕೆ ಬಳಸೋ ಬಣ್ಣಗಳಲ್ಲಿರೋ ಕೆಮಿಕಲ್ಸ್ ಇವೆಲ್ಲ ನೀರ್ನಲ್ಲಿರೋ ಜೀವಿಗಳಿಗೆ ಮಾರಕ. ಅಷ್ಟೇ ಅಲ್ಲ, ಅದೇ ನೀರನ್ನ ನಾವು ಬಳಸ್ಬೇಕಲ್ವಾ? ಸಂಪನ್ಮೂಲಗಳು ಎಷ್ಟು ಹಾಳಾಗ್ತಿವೆ ಅಂದ್ರೆ ಲೆಕ್ಕವೇ ಇಲ್ಲ. ಇಲ್ಲಿ ಒಂದು ರೀತಿ ಡಬಲ್ ಲಾಸ್ ಆಗ್ತಿದೆ. ಮೊದಲು ಹೂವು ಮೂರ್ತಿ ಅಂತ ಹಣ ಖರ್ಚು ಮಾಡಿ ಪ್ರಕೃತಿಗೆ ಹಾನಿ ಮಾಡ್ತೀವಿ, ಆಮೇಲೆ ಅದರಿಂದ ಆದ ಮಾಲಿನ್ಯವನ್ನ ಸರಿ ಮಾಡೋಕೆ ಅಂತ ಸರ್ಕಾರ ಮತ್ತೆ ಹಣ ಖರ್ಚು ಮಾಡುತ್ತೆ. ಅಂದ್ರೆ ಸಮಸ್ಯೆನ ಸೃಷ್ಟಿ ಮಾಡೋಕ್ಕೂ ದುಡ್ಡು, ಅದನ್ನ ಸರಿ ಮಾಡೋಕ್ಕೂ ದುಡ್ಡು. ಇದು ಸರಿನಾ? ಅದಕ್ಕೆ ಹೂ ಕೀಳುವ ಮುನ್ನ ಒಮ್ಮೆ ನಿಲ್ಲಿ. ಈ ಒಂದು ಸಣ್ಣ ಮಾತು ತುಂಬಾನೇ ಶಕ್ತಿಯುತ. ನಾವು ಏನ್ ಮಾಡ್ತಿದ್ದೀವಿ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಳೋಕೆ ಇದೊಂದು ಅವಕಾಶ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ನಮ್ಮ ಭಕ್ತಿಯನ್ನ ನಂಬಿಕೆಯನ್ನ ವ್ಯಕ್ತಪಡಿಸೋಕೆ ಬೇರೆ ಒಳ್ಳೆ ದಾರಿಗಳಿಲ್ವಾ? ಖಂಡಿತ ಇವೆ, ಬನ್ನಿ ನೋಡೋಣ. ಬೈ ವೀರ್ ಸಿಂಗ್ ಅವರ ಈ ಕವಿತೆ ಕೇಳಿ ಹೂವೇ ನಮ್ಮತ್ರ ಮಾತಾಡಿದಾಗೆ ಇದೆ. ನಮ್ಮನ್ನ ನಮ್ಮ ಗಿಡದಿಂದ ಕೀಳ್ಬೇಡಿ, ನೀವು ನನ್ನ ಕಿತ್ತರೆ ನನ್ನ ಸೌಂದರ್ಯ ನನ್ನ ಸುಗಂಧ ಎಲ್ಲವೂ ಮಾಯವಾಗುತ್ತೆ ಅಂತ. ಎಷ್ಟು ಭಾವನಾತ್ಮಕವಾಗಿದೆ ಅಲ್ವಾ? ಗುರುಗಳ ಪ್ರಕಾರ ನಿಜವಾದ ಪೂಜೆ ಅಂದ್ರೆ ಯಾವುದು? ಅದು ಸೇವೆ. ನಿಸ್ವಾರ್ಥವಾಗಿ ನಮ್ಮ ದೇಹ ಮತ್ತು ಮನಸ್ಸನ್ನ ಬೇರೆಯವರ ಸೇವೆಗೆ ಅರ್ಪಿಸೋದು. ಅಂದ್ರೆ ಇದು ಸೃಷ್ಟಿ ಮಾಡೋದು, ನಾಶ ಮಾಡೋದಲ್ಲ. ಹಾಗಾದ್ರೆ ನಾವು ಬೇರೆ ಏನೆಲ್ಲ ಮಾಡ್ಬೋದು? ಇಲ್ಲಿದೆ ನೋಡಿ ಕೆಲವು ಒಳ್ಳೆ ದಾರಿಗಳು. ಒಂದು ದೇವಸ್ಥಾನದ ಆವರಣದಲ್ಲಿ ಗಿಡ ನಡೆಸೋಕೆ ಸಹಾಯ ಮಾಡ್ಬೋದು, ಅಥವಾ ಎಲ್ಲರಿಗೂ ಖುಷಿ ಕೊಡೋ ಹಾಗೆ ಒಂದು ತೋಟವನ್ನೇ ನಿರ್ಮಿಸ್ಬೋದು. ಅಷ್ಟೇ ಯಾಕೆ, ಹೂವಿಗೆ ಖರ್ಚು ಮಾಡೋ ಹಣವನ್ನ ಯಾರಾದರೂ ಬಡವರಿಗೆ ಸಹಾಯ ಮಾಡಕ್ ಬಳಸ್ಬೋದು. ಇವೆಲ್ಲ ನಿಜವಾದ ಸೇವೆ ಅಲ್ವಾ? ಇದರಿಂದ ಸಮುದಾಯಕ್ಕೂ ಒಳ್ಳೆದಾಗತ್ತೆ, ಪರಿಸರಕ್ಕೂ ಒಳ್ಳೆದಾಗತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ: ನಮ್ಮ ಭಕ್ತಿ ಈ ಜಗತ್ತನ್ನ ಹಾಳು ಮಾಡೋ ಬದಲು ಅದನ್ನ ಸರಿಪಡಿಸೋ ಒಂದು ಶಕ್ತಿಯಾಗೋಕೆ ಸಾಧ್ಯನಾ? ಯೋಚನೆ ಮಾಡಿ ನೋಡಿ. ಈ ಎಲ್ಲಾ ಮಾಹಿತಿ ಜಸ್ಬೀರ್ ಸಿಂಗ್ ಅವರ ಬರಹಗಳಿಂದ ಪ್ರೇರಿತವಾಗಿದೆ.